ರಾಜ್ಯದಲ್ಲಿ ಮತ್ತೆ ಜೋರಾಯಿತು ಕಾವೇರಿ ಕಿಚ್ಚು. ವಿಧಾನಸೌಧದಲ್ಲಿ ಡಿಕೆ ಶಿವಕುಮಾರ್ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿಗೆ ತುರ್ತು ಕರೆ ಮಾಡಿ ಮೀಟಿಂಗ್ ನಲ್ಲಿ ಭಾಗಿಯಾಗುವಂತೆ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಜೋರಾಗಿದೆ. ಒಂದ್ ಕಡೆಗೆ ಅನ್ನದಾತರು, ಮತ್ತೊಂದು ಕಡೆಗೆ ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ, ಕಾವೇರಿಯನ್ನ ಬಿಟ್ಕೊಡ್ಬೇಡಿ ಅಂತ ಹೇಳಿ. ಹಾಗಾಗಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಕುರಿತಂತೆ ಹೈ ವೋಲ್ಟೇಜ್ ಮೀಟಿಂಗ್ ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಇಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಹಾಗೆ ಎಂಎಲ್ಸಿ ಸಿಟಿ ರವಿ ಅವರು ಕೂಡ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಗಮನಿಸ್ತಿದ್ದೀವಿ, ಕೆಆರ್ಎಸ್ ಡ್ಯಾಮ್ ಇಷ್ಟು ದಿನ ಕೇವಲ ಜಿಲ್ಲೆಗಳ ಹೊರವಲಯ ರಸ್ತೆಗಳು ಮಾತ್ರ ಪ್ರತಿಭಟನೆಯಲ್ಲಿ ತುಂಬಿ ತುಳುಕ್ತಾ ಇದ್ರೆ, ಈಗ ಎಲ್ಲರೂ ನೇರವಾಗಿ ಕೆಆರ್ಎಸ್ ಡ್ಯಾಮ್ ಬಳಿಗೆ ನಿಂತ್ಕೊಂಡು ಪ್ರತಿಭಟಿಸೋದಕ್ಕೆ ರೆಡಿ ಆಗಿದ್ದಾರೆ. ಅದು ಹೆಂಗೆ ಕಾವೇರಿ ನೀರನ್ನ ನೀವು ಬಿಡ್ತೀರಾ, ಕಾವೇರಿ ನೀರನ್ನ ಮುಟ್ಬಿಡಿ ನೋಡೋಣ ಎಂಬ ಅರ್ಥದಲ್ಲಿ ಸದ್ಯ ಎಲ್ಲರೂ ಕೂಡ ಈಗ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ರಾಜ್ಯದಲ್ಲಿ ಸದ್ಯ ಕಾವೇರಿ ಒಂದು ಪರಿಸ್ಥಿತಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇರೋದ್ರಿಂದ ಸದ್ಯ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಟೆನ್ಷನ್ ಅಲ್ಲಿ ಇದ್ದಾರೆ. ಸೊ ಇದಕ್ಕೊಂದು ಏನಾದರೂ ಮಾಡಿ ಸೊಲ್ಯೂಷನ್ ಕೊಡ್ಲೇಬೇಕು. ಇಲ್ಲ ಅಂತಂದ್ರೆ ಯಾರೂ ಕೂಡ, ಕರ್ನಾಟಕದ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸುಮ್ಮನಿರುವಂತಹ ಮಾತೇ ಇಲ್ಲ. ಹಾಗಾಗಿ ಇದನ್ನ ಹೆಂಗಾದ್ರೂ ಮಾಡಿ ಶಮನ ಮಾಡಬೇಕು ಅಂತ ಹೇಳಿ ಈಗ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮುಖ್ಯಮಂತ್ರಿಯವರು ಕರೆ ಕೂಡ ಮಾಡಿದ್ದಾರೆ. ಅದು ಕೂಡ ತುರ್ತು ಕರೆ, ದಯವಿಟ್ಟು ಬೇಗ ಬನ್ನಿ, ಈ ವಿಚಾರಕ್ಕೆ ಏನಾದರೂ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳಿ ವಿಧಾನಸೌಧದಲ್ಲಿ ಭೇಟಿ ಮಾಡಿ ಚರ್ಚೆಯನ್ನು ಮಾಡಬೇಕು ಅಂತ ಹೇಳಿ ಒಂದು CWMA ಆಗಿರ್ಬೋದು, ಹಾಗೆ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆಗೆ KRS ಡ್ಯಾಮ್ಗೆ ಬಿಜೆಪಿ ನಾಯಕರು ಕೂಡ ಮುತ್ತಿಗೆಯನ್ನ ಹಾಕಲಿದ್ದಾರೆ. ಬಿಜೆಪಿ ನಾಯಕರಿಂದ KRS ಬಳಿ ಭಾರಿ ಪ್ರತಿಭಟನೆ ನಡೀತಾ ಇದೆ. ಗಮನಿಸ್ತಾ ಇದೀವಿ, ಆಲ್ರೆಡಿ ಬಿಜೆಪಿ ಮಹಿಳಾ ಮೋರ್ಚಾ ಮಹಿಳೆಯರು ಕೂಡ ಅಲ್ಲಿ ದಾಪುಗಾಲಿಟ್ಟಿದ್ದಾರೆ, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬೇರೆ ಬೇರೆ ರೀತಿಯಾಗಿ ಪ್ರತ್ಯೇಕವಾಗಿ ಅಲ್ಲದೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ತಮ್ಮ ಒಗ್ಗಟ್ಟೇನು, ಕಾವೇರಿನ ಬಿಟ್ಕೊಡೋದಕ್ಕೆ ಯಾರೂ ಸಿದ್ಧರಿಲ್ಲ ಎಂಬ ಅರ್ಥದಲ್ಲಿ ಮಹಿಳಾ ಮಣಿಗಳು ಒಂದು ಕಡೆಗೆ ಪ್ರತಿಭಟನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಈ ಒಂದು ಕಾವೇರಿ ಕಿಚ್ಚು ಪ್ರತಿಭಟನೆ KRS ಡ್ಯಾಮ್ ಬಳಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೆ ಇಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಗಿರ್ಬೋದು, ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಹಾಗೆ MLC ಸಿಟಿ ರವಿ ಅವರು ಕೂಡ ಹೋರಾಟವನ್ನ ಮಾಡಲಿದ್ದಾರೆ. KRS ಡ್ಯಾಮ್ ಬಳಿ ಕೂಡ ಹೋಗ್ತಾ ಇದ್ದಾರೆ. ಈಗ ರಾಜ್ಯ ಸರ್ಕಾರದ ನಡೆಯನ್ನ ಈಗ ದೋಷಿಸಿ ಬಿಜೆಪಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಇದು ಇವತ್ತು ನಿನ್ನೆ ಪ್ರಶ್ನೆ ಅಲ್ವೇ ಅಲ್ಲ. ಈ ಹಿಂದೆ ಬಂಗಾರಪ್ಪನವರು ಇದ್ದಂತ ಸಂದರ್ಭದಲ್ಲೂ ಕೂಡ ಕಾವೇರಿ ವಿಚಾರವಾಗಿ ಪ್ರತಿಭಟನೆ ನಡೀತಾಲೇ ಬಂದಿದೆ. ಸೊ ಆ ಸಂದರ್ಭದಿಂದ ಈಗಲೂ ಕೂಡ ಕಾವೇರಿಗೆ ಒಂದು ನಿಲುವು ಇಲ್ಲ. ಕಾವೇರಿಯಲ್ಲಿ ನೀರಿಲ್ಲ ಅಂತಂದ್ರೂ ತಮಿಳುನಾಡಿಗೆ ಬಿಡಿ ಅಂದ ತಕ್ಷಣ ಬಿಟ್ಟು ಬಿಡಬೇಕು. ಸೊ ಇದು ಯಾವಾಗ ನಿಲ್ಲುತ್ತೆ? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಯು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಇದೇ ಪರಿಸ್ಥಿತಿ, ಈಗಲೂ ಕೂಡ ಅದೇ ಪರಿಸ್ಥಿತಿ ಬಂದಿರುವಂತದ್ದು. ಹಾಗಾಗಿ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಭಾಗಿಯಾಗಲಿದ್ದಾರೆ. ರಾಜ್ಯ ಸರ್ಕಾರದ ಈ ಮಲತಾಯಿ ಧೋರಣೆಯನ್ನ ತೋರ್ಬಿಟ್ಟು ಅದಕ್ಕೂ ಕೂಡ ಗುಡುಗುವಂತ ಸಾಧ್ಯತೆಗಳಿದೆ. ಮತ್ತೊಂದು ಕಡೆಗೆ ಆರ್ ಅಶೋಕ್ ಅವರು ಆಲ್ರೆಡಿ ಹಿಂದೆಯಿಂದಲೂ ಕೂಡ ಜರಿತಾನೆ ಬಂದಿದ್ದಾರೆ. ಇವತ್ತು ಕೂಡ ಪ್ರತಿಭಟನೆಯಲ್ಲಿ ಮತ್ತಷ್ಟು ಈ ಪ್ರತಿಭಟನೆ ಹೆಚ್ಚಿನ ಕಾವನ್ನು ಪಡೆದುಕೊಳ್ಳುವಂತಹ ಸ್ಥಿತಿಗತಿ ತೋರಿಸ್ತಾ ಇದೆ. ಯಾಕಂತಂದ್ರೆ ಎಲ್ಲ ಬಿಜೆಪಿಯ ಕಾರ್ಯಕರ್ತರಿಂದ ಹಿಡಿದು ಮಹಾನ್ ಘಟಾನುಘಟಿ ನಾಯಕರು ಇವತ್ತು ಅಲ್ಲಿ ನಿಂತ್ಕೊಂಡು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ರಾಜ್ಯ ಸರ್ಕಾರ ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ ನೀರು ಹರಿಸೋದಕ್ಕೆ CWMA ಆದೇಶ ಕೊಟ್ಟಂತ ಸಂದರ್ಭದಲ್ಲಿ ಅದು ಹೆಂಗೆ ನೀವು ಬಿಟ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ಈ ವಿಚಾರ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಇಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರಿಗೆ ಸಮಾಧಾನ ಪಡಿಸೋದಕ್ಕೆ ಅಥವಾ ಮಾತಿನಲ್ಲಿ ನೀವು ಕರ್ನಾಟಕದ ಜನರ ವಿಚಾರಧಾರೆಗಳನ್ನ ಹೇಳಿ ಸುಮ್ಮನೆ ಇರಿಸಬಹುದಲ್ಲ, ಯಾಕೆ ಸುಮ್ಮನೆ ಇರಿಸ್ತಾ ಇಲ್ಲ, ಕಾವೇರಿ ಅವರು ಬಿಟ್ಬಿಡಿ ಅಂದ ತಕ್ಷಣ ನೀವು ಅದಂಗ್ ಬಿಟ್ಬಿಡ್ತೀರಾ? ಈ ಎಲ್ಲ ಅರ್ಥದಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರವನ್ನ ಜರೆಯುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ KRS ಡ್ಯಾಮ್ ಬಳಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಎಲ್ಲರೂ ಕೂಡ ಬಿಜೆಪಿಯ ಘಟಾನುಘಟಿ ನಾಯಕರು ಅಲ್ಲಿ ಧುಮುಕಿದ್ದಾರೆ. ಸೊ ಈಗ ಪ್ರತಿಭಟನೆ ಕಾವು
ಮತ್ತಷ್ಟು ಹೆಚ್ಚಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಈಗ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ವಿಧಾನಸೌಧಕ್ಕೆ ತುರ್ತು ಕರೆ ಮಾಡಿ ಬರೋದಕ್ಕೂ ಕೂಡ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು, ಒಂದು ನಿಲುವು ತೆಗೆದುಕೊಳ್ಳೋಣ. ಹೇಳಿ ಕೇಳಿ ಆಗಸ್ಟ್ 2ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ. ಕೃಷ್ಣಾದಲ್ಲೂ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಲಾಗುತ್ತೆ. ಆವಾಗ ನಾವು ಏನೇನ್ ಮಾತಾಡಬೇಕು, ಈಗ ರಾಜ್ಯದಲ್ಲಿ ನಡೀತಾ ಇರುವಂತಹ ಪರಿಸ್ಥಿತಿಗಳನ್ನ ಎಳೆಯಾಗಿ ಇಟ್ಕೊಂಡು ನಾವು ಚರ್ಚೆ ಮಾಡಿ ಆಮೇಲೆ ಅವ್ರ ಕಿವಿಗೆ ಹಾಕೋಣ, ಅವ್ರ ಕಿವಿಗೆ ತಲುಪಿಸೋಣ. ಕರ್ನಾಟಕದ ಸದ್ಯದ ಪರಿಸ್ಥಿತಿ ಹೀಗಿದೆ, ನಮ್ಮ KRS ಡ್ಯಾಮ್ ನಲ್ಲಿ ನೀರಿನ ಸ್ಥಿತಿಗತಿ ಹೀಗಿದೆ, ಇಷ್ಟೆಲ್ಲ ಹೋರಾಟಗಳು ಪ್ರತಿಭಟನೆಗಳು ನಡೀತಾ ಇದೆ. ಜನರು ಬೇರೆ ರಕ್ತ ಕೊಟ್ಟೆ ಹೋಗ್ಬೇಕಿದ್ರೆ ನೀರು ಕೊಡಲ್ಲ ಅಂತ ಹೇಳಿ ಹಠ ಹಿಡಿದಿದ್ದಾರೆ. ಸೊ ಇದನ್ನ ಅವ್ರು ಹೆಂಗ್ ತಿಳಿ ಹೇಳೋದು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಮುಖ್ಯಮಂತ್ರಿ ಅವರು ಕುತ್ಕೊಂಡು ಚರ್ಚೆ ಮಾಡ್ತಾರೆ. ಮತ್ತೊಂದು ಕಡೆಗೆ ಬಿಜೆಪಿಯ ಘಟಾನುಘಟಿ ನಾಯಕರು ಎಲ್ಲರೂ ಕೂಡ KRS ಡ್ಯಾಮ್ ಬಳಿ ಹೋಗಿ ಆಲ್ರೆಡಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಎಲ್ಲ ಪರಿಸ್ಥಿತಿಯನ್ನ ಸದ್ಯ ಇವತ್ತು ಜಲಸಂಪನ್ಮೂಲ ಸಚಿವರ ಜೊತೆಗೆ ಮುಖ್ಯಮಂತ್ರಿ ಅವರು ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ.